ಪುನರ್ರಚನೆಯ ಕಸರತ್ತು ಜೊತೆಗೆ ಕೆಪಿಸಿಸಿ ನಾಯಕರ ಬದಲಾವಣೆಯ ಕುರಿತಂತೆ ಅನೇಕ ಚರ್ಚೆಗಳು ನಡೀತಾ ಇರೋ ಬೆನ್ನಲ್ಲೇ ದೆಹಲಿಗೆ ಬರುವಂತೆ ಸಿಎಂ ಹಾಗೆ ಡಿಸಿಎಂಗೆ ಬುಲಾವ್ ನೀಡಲಾಗಿದೆ. ದೆಹಲಿಗೆ ಬರುವಂತೆ ಸಿಎಂ ಹಾಗೆ ಡಿಸಿಎಂಗೆ ಬುಲಾವ್ ದೊರೆತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ, ಕ್ಯಾಬಿನೆಟ್ ಪುನರ್ ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಲಿಕ್ಕೆ ಈ ಬುಲಾವ್ ನೀಡಲಾಗಿದೆ ಅನ್ನುವಂತಹ ಮಾಹಿತಿ. ರಾಜ್ಯ ರಾಜಕೀಯದ ಜೊತೆಗೆ ಅಧ್ಯಕ್ಷರ ಬದಲಾವಣೆ ಕುರಿತು ಇಲ್ಲಿ ಚರ್ಚೆ ಆಗುವಂತದ್ದು. ಈಗಾಗಲೇ ದೆಹಲಿಗೆ ಬರುವಂತೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಹಲವು ವಿಚಾರಗಳ ಕುರಿತಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದ್ದು, ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಕೂಡ ತೀವ್ರ ಸಮಾಲೋಚನೆಯನ್ನ ಮಾಡಲಾಗಿದೆ. ಇನ್ನು ಸಿಎಂ ಆಪ್ತ ಬಳಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗಾಗಿ ಈಗಾಗಲೇ ಪಟ್ಟು ಹಿಡಿದಿದೆ. ಹಾಗಾಗಿ ನಿನ್ನೆ ಸಿಎಂರನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಡಿಸಿಎಂ ಜೊತೆಯಲ್ಲಿ ದೆಹಲಿಗೆ ಬನ್ನಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಸಂಪುಟ ಪುನರ್ರಚನೆಯ ಬೇಡಿಕೆ ಹಾಗೆ ಹನಿ ಟ್ರ್ಯಾಪ್ ಗದ್ದಲದ ನಡುವೆನೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಡೆಸಿದಂತಹ ಭೇಟಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಇದೀಗ ಅದರ ಮುಂದುವರಿದ ಭಾಗ ಅನ್ನುವಂತೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ನ ನೇತೃತ್ವದಲ್ಲಿ ತೀರ್ಮಾನ ಕೈಗೊಳ್ಳುವ ಸಲುವಾಗಿ ಸಿಎಂ ಹಾಗೆ ಡಿಸಿಎಂ ಇಬ್ಬರನ್ನ ಕೂಡ ದೆಹಲಿಗೆ ಬರುವಂತೆ ಮಲ್ಲಿಕಾರ್ಜುನ ಖರ್ಗೆ ಆಹ್ವಾನಿಸಿರುವಂತದ್ದು ಸದ್ಯ ತಿಳಿದು ಬರ್ತಾ ಇದೆ. ಅಂತಿಮ ಹಂತದ ಮಾತುಕತೆಗೋಸ್ಕರ ಇಬ್ಬರೂ ನಾಯಕರು ದೆಹಲಿಗೆ ಭೇಟಿಯನ್ನ ಕೊಡಲಿದ್ದು 5 ರಿಂದ 6 ಸಚಿವರಿಗೆ ಕೋಕ್ ಕೊಡುವ ಸಂಭವ ಇದೆ. ಹಾಗೆ ಮುಂದಿನ ತಿಂಗಳು ಸಂಪುಟಕ್ಕೆ ಸರ್ಜರಿಯನ್ನ ಮಾಡಲಿದ್ದು, ಸಂಪುಟ ಪುನರ್ರಚನೆ, ಪರಿಷತ್ ಖಾಲಿ ಸ್ಥಾನದ ಬಗ್ಗೆ ಖರ್ಗೆ ಮತ್ತು ಸಿದ್ದು ಚರ್ಚೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿರುವಂತಹ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿನ್ನೆ ನಡೆದಂತಹ ಸಭೆಯಲ್ಲಿ ಮಾತುಕತೆಯನ್ನ ನಡೆಸಲಾಗಿದ್ದು, ದೆಹಲಿಯಲ್ಲಿ ಈ ಕುರಿತಂತೆ ಅಂತಿಮವಾದ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಮಾರುತಿ ಫೋನ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಮಾರುತಿ, ನಿನ್ನೆ ಇದು ಸೌಜನ್ಯದ ಭೇಟಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಸಹ ಅನೇಕ ರೀತಿಯಾದಂತಹ ವಿಶ್ಲೇಷಣೆಗಳು ಈ ಮೀಟಿಂಗ್ನ ಕುರಿತಂತೆ ಲಭ್ಯ ಆಯಿತು. ಸೊ ಮೀಟಿಂಗ್ನ ಹೈಲೈಟ್ಸ್ ಹಾಗೆ ದೆಹಲಿಗೆ ಬರುವಂತೆ ಯಾವಾಗ ಬುಲಾವನ್ನ ಕೊಡಲಾಗಿದೆ, ಯಾವಾಗ ಭೇಟಿ ಆಗಬೇಕು ಅಂತ ಸಮಯ ನಿಗದಿಯಾಗಿದೆ? ಎಸ್ ಪ್ರಜ್ವಲ, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿಎಂ ಸಿದ್ದರಾಮಯ್ಯರು ಕೂಡ ಸರ್ಕಾರಿ ನಿವಾಸ ಸಿಎಂ ನಿವಾಸದಲ್ಲಿ ಕೂಡ ಭೇಟಿಯಾಗಿ ಹಲವು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಸಿದ್ದರಾಮಯ್ಯನ ಔಪಚಾರಿಕವಾಗಿ ಮತ್ತು ಅವರ ಆರೋಗ್ಯ ವಿಚಾರವಾಗಿ ಭೇಟಿಯಾಗಿದ್ದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಗಿರುತ್ತೆ. ಯಾಕೆಂದ್ರೆ ಪ್ರಮುಖವಾಗಿ ಹನಿ ಟ್ರ್ಯಾಪ್ ರಾಜಣ್ಣವರು ಕೂಡ ಸದನದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಅಲ್ಲಿ ಕೂಡ ಧ್ವನಿ ಎತ್ತಿದ್ರು, ಈ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಅದೇ ರೀತಿ ಸಿಎಂ ಸಿದ್ದರಾಮಯ್ಯರನ್ನು ಕೂಡ ರಾಜಣ್ಣ ಮತ್ತು ಅವರ ಮಗವರು ಕೂಡ ಭೇಟಿಯಾಗಿ ಹಲವು ವಿಚಾರ ಬಗ್ಗೆ ಚರ್ಚೆ ಮಾಡಿ ಇದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಸಿದ್ದರಾಮಯ್ಯನ ಭೇಟಿಯಾಗಿರೋದು ಎಲ್ಲೋ ಒಂದು ರೀತಿಯಾಗಿ ಎಲ್ಲಾ ರಾಜಕೀಯ ವಿಚಾರ ಬಗ್ಗೆ ಕೂಡ ಚರ್ಚೆ ಆಗಿದೆ ಎಂಬುದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅದರಿಂದಾಗಿ ಸಾಕಷ್ಟು ಕುತೂಹಲ ಮೂಡಿಸಿದ ಈ ಭೇಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರಿಗೆ ದೆಹಲಿಗೆ ಭೇಟಿ ನೀಡುವಂತೆ ಬುಲಾವ್ ನೀಡಿದ್ದಾರೆ ಎಂಬ ಬಗ್ಗೆ ಕೂಡ ಚರ್ಚೆ ಆಗ್ತಿರುತ್ತೆ. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಮತ್ತೆ ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರಾಗಿರಬಹುದು, ಮತ್ತೆ ಈ ತರ ಏನು ಪಕ್ಷದಲ್ಲಿ ಸಂಘಟನೆಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರ ನೇಮಕ ಇದೆ ಅದೆಲ್ಲವೂ ಕೂಡ ಬದಲಾವಣೆ ಆಗ್ಬೇಕೆಂಬ ಬಗ್ಗೆ ಈಗಾಗಲೇ ಪಕ್ಷದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಆದಂತಹ ಡಿಕೆಶಿ ಅವರ ಬದಲಾವಣೆ ಆಗ್ಬೇಕು ಅಂತ ಹಲವು ಹಿರಿಯ ನಾಯಕರು ಮತ್ತು ಅದೇ ರೀತಿಯಂತ ಕೆಲ ನಾಯಕರು ಕೂಡ ಪಟ್ಟು ಹಿಡಿದಿರೋದು ಪಕ್ಷದಲ್ಲಿ ಸಾಕಷ್ಟು ಗೊಂದಲಕ್ಕೆ ಕೂಡ ಕಾರಣ ಆಗಿತ್ತು. ಇದರ ಬಗ್ಗೆ ಸದಸ್ಯ ಸಂಪೂರ್ಣವಾಗಿ ಚರ್ಚೆ ಮಾಡಬೇಕು ಮತ್ತೆ ಅದೇ ರೀತಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋಣ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅದೇ ರೀತಿ ಡಿಸಿಎಂ ಡಿಕೆಶಿ ಅವರಿಗೆ ಕೂಡ ಬುಲಾವ್ ನೀಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಪರಿಷತ್ ಸದಸ್ಯರ ಸ್ಥಾನ ಕೂಡ ಬಾಕಿ ಇರುವಂಥದ್ದು. ಪ್ರಮುಖವಾಗಿ 4 ಪರಿಷತ್ ಸದಸ್ಯ ಸ್ಥಾನಗಳು ಕೂಡ ಬಾಕಿ ಇರೋದ್ರಿಂದ ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು. ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಮತ್ತೆ ಇದೇ ಈ ರೀತಿಯಾದಂತಹ ಹಿರಿಯ ಸಚಿವರು ಮತ್ತು ಹಲವು ನಾಯಕರು ಕೂಡ ಪಟ್ಟನ್ನು ಹಿಡಿದಿರುವಂಥದ್ದು. ಇದರಿಂದಾಗಿಯೇ ಇಲ್ಲಿ
ರಾಜ್ಯದಲ್ಲಿ ಚರ್ಚೆ ಮಾಡೋದು ಬೇಡ, ಹೈಕಮಾಂಡ್ ನಾಯಕರ ಬನ್ನಿ, ಸೋನಿಯಾ ಗಾಂಧಿ ಮತ್ತೆ ಅದೇ ರೀತಿಯಾದಂತೆ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಅಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋಣ ಅಂತ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬುಲಾವ್ ನೀಡಿರುವಂಥದ್ದು. ಇನ್ನೇನು ಅಂದ್ರೆ ಈ ವಾರ ಹಬ್ಬ ಇರೋದ್ರಿಂದ ಈ ಹಬ್ಬ ಇನ್ನು ಮುಗಿದ ನಂತರ ದೆಹಲಿಗೆ ಭೇಟಿ ನೀಡುವ ಸಾಧ್ಯತೆ ಇರುವಂತದ್ದು ಪ್ರಜ್ವಲ. ಮಾರುತಿ, ಒಂದು ಕಡೆ ಖುದ್ದು DKಶಿ ಅವರೇನೆ 100 ಕಚೇರಿಗಳ ಶಂಕುಸ್ಥಾಪನೆ ಆದ ಬಳಿಕ ನಾನೇ ಅಧ್ಯಕ್ಷ ಸ್ಥಾನದಿಂದ ದೂರ ಉಳಿತೀನಿ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಹೇಳ್ತಿದ್ದಾರೆ. ಇದರ ಜೊತೆಗೆ ಅಧಿವೇಶನ ಮುಗಿದ ಬಳಿಕ ಸಂಪುಟಕ್ಕೆ ಸರ್ಜರಿ ಆಗಬೇಕು ಅನ್ನುವಂತಹ ನಿಲುವು ರಾಜ್ಯ ಹಾಗೆ ಕೇಂದ್ರ ಕಾಂಗ್ರೆಸ್ ನಾಯಕರದ್ದು ಕೂಡ ಹೌದು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪಟ್ಟಿಗಳೇನಾದ್ರೂ, ಆಕಾಂಕ್ಷಿಗಳ ಲಿಸ್ಟ್ಗಳೇನಾದ್ರೂ ರೆಡಿ ಆಗಿದೆಯಾ ಅಂತ? ಎಸ್ ಪ್ರಜ್ವಲ, ಈಗಾಗಲೇ 2 ತಿಂಗಳಿಂದಲೂ ಕೂಡ ಈ ಬಗ್ಗೆ ಒಂದು ಪಟ್ಟಿ ಕೂಡ ರೆಡಿ ಮಾಡುತ್ತಾ ಇರುತ್ತೆ. ಯಾಕೆಂದ್ರೆ ಸಾಕಷ್ಟು ಹಿರಿಯ ನಾಯಕರು ಇದಕ್ಕೆ ಒತ್ತಡ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಪಕ್ಷದಿಂದ ಅಂದ್ರೆ ಬೇರೆ ಪಕ್ಷದಿಂದ ಬಂದಂತಹ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಮತ್ತೆ ಇತರ ಏನು ನಾಯಕರಿದ್ದಾರೆ ಅವರು ಕೂಡ ಪಟ್ಟನ್ನು ಎಳೆದಿರುವಂತದ್ದು. ಯಾಕಂದ್ರೆ ಮೊದಲು ಕೂಡ ಅವರು ಕಂಡೀಷನ್ ಹಾಕಿ ಪಕ್ಷಕ್ಕೆ ಬಂದಿದ್ರು, ಅಂದ್ರೆ CPI ಸೇರಿ ಕೂಡ ಪಕ್ಷಕ್ಕೆ ಕಂಡೀಷನ್ ಹಾಕಿ ಬಂದಿದ್ರು ಎಂಬುದು ರಾಜಕೀಯ ವಲಯದಲ್ಲೂ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿರೋದು. ಅವರಿಗೆ ಸಚಿವ ಸ್ಥಾನ ಕೊಡ್ಬೋದು. ಅದೇ ರೀತಿಯಾದಂತಹ ಹಿರಿಯ ಮತ್ತು ಕಿರಿಯರು ಕೂಡ ಕೆಲವೊಂದು ಅವಕಾಶಗಳನ್ನ ಕೊಡ್ಲೇಬೇಕು. ಯಾಕೆಂದ್ರೆ ಈಗಾಗಲೇ 2 ವರ್ಷ ಪೂರ್ಣ ಆಗ್ತಿರೋದ್ರಿಂದ ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕು ಮತ್ತು ಹಿರಿಯರಿಗೂ ಮತ್ತು ಕಿರಿಯರಿಗೆ ಸಂಪೂರ್ಣವಾಗಿ ಅವಕಾಶ ಸಿಗ್ಲೇಬೇಕು ಈ ಪಕ್ಷದಲ್ಲಿ ದೃಷ್ಟಿಯಿಂದ ಈಗಾಗಲೇ ಸಾಕಷ್ಟು ದಿನಗಳಿಂದ ಬಗ್ಗೆ ಚರ್ಚೆ ಆಗ್ತಿರೋದು. ಪ್ರಮುಖವಾಗಿ ಇದರ ಬದಲಾವಣೆ ಆಗ್ಲೇಬೇಕು ಅಂತ ಹಿರಿಯ ನಾಯಕರು ಕೂಡ ಪಟ್ಟನ್ನು ಹಿಡಿದಿರೋದ್ರಿಂದ ಇದು ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಇನ್ನೊಂದು KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಹೆಸರು ಪ್ರಬಲವಾಗಿ ಕೇಳಿಬರ್ತಿದೆ. ಅವರು ಕೂಡ ಮುಂದಿನ KPCC ಅಧ್ಯಕ್ಷರಾಗಿ ಕಾರ್ಯವಹಿಸ್ತಾರೆ ಎಂಬ ಬಗ್ಗೆ ಈಗಾಗಲೇ ಅವರ ಕಾರ್ಯಕರ್ತರಾಗಿರ್ಬೋದು ಮತ್ತು ಕೆಲ ಪಕ್ಷದ ನಾಯಕರು ಕೂಡ ಹೇಳಿಕೆಗಳನ್ನ ನೀಡ್ತಾ ಇರೋದ್ರಿಂದ ಇದು ಇಲ್ಲಿ ಪಕ್ಷದಲ್ಲಿ ಸಂಘಟನೆ ಬಗ್ಗೆ ಆಗಿರ್ಬೋದು ಮತ್ತು ಈ ರೀತಿಯಾದ ವಿಚಾರಗಳಲ್ಲಿ ರಾಜ್ಯದಲ್ಲಿ ಚರ್ಚೆ ಇದೆ. ಅದು ಪಕ್ಷ ಸಂಘಟನೆಗೆ ಮತ್ತು ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗ್ತದೆ. ಇಲ್ಲೆಲ್ಲೂ ಚರ್ಚೆ ಆಗೋದು ಬೇಡ, ನೇರವಾಗಿ ನೀವು ಹೈಕಮಾಂಡ್ಗೆ ಬಂದು ಅಲ್ಲಿ ಚರ್ಚೆ ಮಾಡಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋಣ ಅಂತ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿರುವಂತ. ಇನ್ನೊಂದ್ ಕಡೆ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಕೂಡ ಹೇಳಿದ್ದಂಥದ್ದು, ನಾನು ಕೆಲವು ದಿನಗಳ ನಂತರ ಇದು ಪಕ್ಷಕ್ಕೆ ಅಂದ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಕೆಲ ಹಿರಿಯ ನಾಯಕರು ಕೂಡ ಅವಕಾಶ ಮಾಡಿಕೊಡ್ತೀನಿ ಅಂತ ಕೂಡ ಚರ್ಚೆ ಹೇಳಿದಂಥದ್ದು. ಇದರ ಮಧ್ಯೆ ಈಗ CM ಬದಲಾವಣೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಈ ಪವರ್ ಶೇರಿಂಗ್ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಎಂಬುದು ಮೊದಲಿಂದಲೂ ಕೂಡ ಚರ್ಚೆ ಆಗ್ತಿರೋದು. DKಶಿ ಪರ ಇರುವಂತಹ ಕೆಲ ಸಹಚರರು ಕೂಡ ಈಗ DKಶಿ ಅವರು CM ಆಗ್ಲೇಬೇಕಂತ ಪಟ್ಟು ಹಿಡಿದಿರುವಂಥದ್ದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಪರ ಅಂತ ಇರುವಂತಹ ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲ ನಾಯಕರು ಕೂಡ CM ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಎಂಬ ಬಗ್ಗೆ ಕೂಡ ಹಲವು ಹೇಳಿಕೆಗಳನ್ನ ನೀಡಿದ್ರು. ಆದ್ರೆ ಇವೆಲ್ಲಕ್ಕೂ ಗೊಂದಲಕ್ಕೆ ಫುಲ್ ಸ್ಟಾಪ್ ಹಾಕಲು ಹೈಕಮಾಂಡ್ಗೆ ಬಲವನ್ನ ನೀಡಿರುವಂತದ್ದು ಪ್ರಜ್ವಲ. ರೈಟ್ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.